ಹಲೋ ನಮಸ್ಕಾರ. ನವೋದಯ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈಗ ಮುಂದಿನ ಭಾಗವಾಗಿರುವ ಮೊರಾರ್ಜಿ ವಸತಿ ಶಾಲೆಯ ಕೀ ಉತ್ತರಗಳಲ್ಲಿ ಗಣಿತದ ಭಾಗವನ್ನ ನೋಡ್ತಾ ಹೋಗೋಣ. ಪ್ರಶ್ನೆ ಸಂಖ್ಯೆ 41. ಒಬ್ಬ ವ್ಯಾಪಾರಿಯ ವಾರ್ಷಿಕ ಆದಾಯವು 14,400 ಆದರೆ ಅವನ ಒಂದು ತಿಂಗಳ ಆದಾಯ ಕಂಡುಹಿಡಿಯಿರಿ. ಅವನ ಒಂದು ತಿಂಗಳ ಆದಾಯ ಆಪ್ಷನ್ B2 ಸರಿಯಾಗಿದೆ, 1,200. ಆಪ್ಷನ್ B2 ರೈಟ್ ಆನ್ಸರ್. ದೆನ್ 42ನೇ ಪ್ರಶ್ನೆ, 3,459ರಲ್ಲಿ 4ರ ಸ್ಥಾನ ಬೆಲೆ ಆಪ್ಷನ್ B2 400 ಆಗಿದೆ. ನೆಕ್ಸ್ಟ್ 43ನೇ ಪ್ರಶ್ನೆ ಇದಾಗಿದೆ. 2 ಇಂಟು 1000 ಪ್ಲಸ್ 5 ಇಂಟು 100 ಪ್ಲಸ್ 3 ಇಂಟು 1. ನೋಡ್ರಿ, 2000 ಪ್ಲಸ್ 500 ಪ್ಲಸ್ 3 2503. ಆಪ್ಷನ್ D4 ಸರಿಯಾಗಿದೆ. ನೆಕ್ಸ್ಟ್ ಸಂಕಲನ ಮಾಡಿ. 2 ಗಂಟೆ 50 ನಿಮಿಷಗಳು ಮತ್ತು 3 ಗಂಟೆ 40 ನಿಮಿಷಗಳು. ಇದನ್ನ ಕೂಡಿಸಿದ್ರೆ ಆನ್ಸರ್ ಬರ್ತದ 44. ಆಪ್ಷನ್ ಸಿ 6 ಗಂಟೆ 30 ನಿಮಿಷ. 6 ಗಂಟೆ 30 ನಿಮಿಷ ಸರಿಯಾಗಿದೆ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ಇದರಲ್ಲಿ ಕೊಟ್ಟಿರುವ ಆಕೃತಿಗಳನ್ನ ಕೊಟ್ಟಿದ್ದಾರೆ. ಈ ಆಕೃತಿಗಳಲ್ಲಿ ಆಯತಘನದ ಜಾಲಾಕೃತಿ ಆಪ್ಷನ್ ಎ ಸರಿಯಾಗಿದೆ. ಆಯತಘನದ ಜಾಲಾಕೃತಿ ಆಪ್ಷನ್ ಎ ಸರಿಯಾಗಿದೆ. ನೆಕ್ಸ್ಟ್, ಕೆಳಗಿನ ಸಂಖ್ಯೆಗಳನ್ನು ಇಳಿಕೆ ಕ್ರಮದಲ್ಲಿ ಬರೆದಾಗ 5,478, 5,397, 5,997, 5,749 ಇವುಗಳನ್ನ ಇಳಿಕೆ ಕ್ರಮದಲ್ಲಿ ಬರೆದಾಗ 46ನೇ ಪ್ರಶ್ನೆ ಇಳಿಕೆ ಕ್ರಮದಲ್ಲಿ ಬರೆದಾಗ ಆಪ್ಷನ್ ಎ ಸರಿಯಾಗ್ತದ. 5,997, 5,749, ನಂತರದಲ್ಲಿ 5,478, ನೆಕ್ಸ್ಟ್ 5,397 ಇದು ಇಳಿಕೆ ಕ್ರಮದಲ್ಲಿ ಇದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಎಲ್ಲಾ ಸಂಖ್ಯೆಗಳ ಅಪವರ್ತನಗಳ ಸಂಖ್ಯೆ ಯಾವುದು? ಎಲ್ಲಾ ಸಂಖ್ಯೆಗಳ ಅಪವರ್ತನ ಸಂಖ್ಯೆ ಯಾವುದು? 47ನೇ ಪ್ರಶ್ನೆಗೆ ಉತ್ತರ ಯಾವಾಗಲೂ 1 ಆಗಿರುತ್ತದೆ. ಎಲ್ಲಾ ಸಂಖ್ಯೆಗಳ ಅಪವರ್ತನ ಸಂಖ್ಯೆ 1 ಆಗಿರುತ್ತದೆ. ಮುಂದಿನ ಪ್ರಶ್ನೆ 48. ತಂದೆಯೊಡನೆ ರಮಾಳು ಒಂದು ಅಂಗಡಿಗೆ ಹೋಗುತ್ತಾಳೆ. ಅಲ್ಲಿ ಅವಳು 3 ಸೋಪುಗಳನ್ನು ಕೊಳ್ಳುತ್ತಾಳೆ. ಪ್ರತಿ ಸೋಪಿನ ಬೆಲೆ 18 ಆದರೆ ರಮಾಳು ಅಂಗಡಿಯವನಿಗೆ ಎಷ್ಟು ಹಣ ಕೊಡಬೇಕು? 48ನೇ ಪ್ರಶ್ನೆಗೆ ಉತ್ತರ 18 ಮೂರ್ಲೆ 54. ರೈಟ್ ಆನ್ಸರ್ ಆಪ್ಷನ್ ಸಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಇದಾಗಿದೆ. ಕೆಳಗಿನವುಗಳಲ್ಲಿ ಯಾವುದರ ಪ್ರತಿಬಿಂಬ ಮೂಲ ಪದದಂತೆ ಇರುವುದಿಲ್ಲ? ಕೆಳಗಿನವುಗಳಲ್ಲಿ ಯಾವುದು ಮೂಲ ಪ್ರತಿಬಿಂಬ ಬರಲ್ಲ ಅಂದ್ರೆ ದಟ್. ಆಪ್ಷನ್ B2 ಸರಿಯಾಗಿದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ಮುಂದಿನ ಪ್ರಶ್ನೆ ಇದಾಗಿದೆ. 50ನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ತ್ರಿಭುಜ ಸಂಖ್ಯೆಯಲ್ಲ? 50ನೇ ಪ್ರಶ್ನೆ ತ್ರಿಭುಜ ಸಂಖ್ಯೆ ಯಾವುದಾಗಿರೋದಿಲ್ಲ ಅಂದ್ರೆ ಆಪ್ಷನ್ B2 5 ಆಗಿರೋದಿಲ್ಲ. ಅದನ್ನ ತ್ರಿಭುಜ ಸಂಖ್ಯೆಗಳಲ್ಲಿ ಮಾಡಿದಾಗ ಗೊತ್ತಾಗ್ತದ. 3, 6, 10ಗಳು ಇವು ತ್ರಿಭುಜ ಸಂಖ್ಯೆಗಳಾಗಿ ಬರ್ತವ, ಆದ್ರೆ 5 ಬರೋದಿಲ್ಲ. ಹಾಗೆ ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಒಂದು ಪುಸ್ತಕದ ಅಂಗಡಿಯಲ್ಲಿ ಲಭ್ಯವಿರುವ ಪುಸ್ತಕಗಳ ದರ ಪಟ್ಟಿ ಹೀಗಿದೆ. 1ನೇ ಪುಸ್ತಕ 7.50, 2ನೇ ಪುಸ್ತಕ 14 ರೂಪಾಯಿ, 3ನೇ ಪುಸ್ತಕ 5.50. ರವಿ ಪುಸ್ತಕದ ಅಂಗಡಿಯಿಂದ ಈ 3 ಪುಸ್ತಕಗಳನ್ನ ಕೊಳ್ಳುತ್ತಾನೆ. ಅವನು ಅಂಗಡಿಯವನಿಗೆ ನೀಡಬೇಕಾದ ಒಟ್ಟು ಹಣವೆಷ್ಟು? ನೋಡ್ರಿ, ಎಲ್ಲದನ್ನ ಪ್ಲಸ್ ಮಾಡಿದಾಗ ನಮಗೆ ದೊರೆಯುತ್ತೆ ಆಪ್ಷನ್ ಸಿ 27 ರೂಪಾಯಿ. ಆಪ್ಷನ್ ಸಿ 27 ರೈಟ್ ಆನ್ಸರ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ 52. ಕೆಳಗಿನ ಭಿನ್ನರಾಶಿಗಳನ್ನು ಸುಲಭ ರೂಪದಲ್ಲಿ ಬರೆಯಿರಿ. 8/16 ಮತ್ತು 24/72 ಇವುಗಳನ್ನ ಕ್ಯಾನ್ಸಲ್ ಮಾಡಿದಾಗ, ಇವುಗಳನ್ನ ಕಡ್ತಾ ಹೊಡಿದಾಗ ಬರ್ತದ ಆಪ್ಷನ್ B2. ಆಪ್ಷನ್ B2 8 1 8 2 16. ನೆಕ್ಸ್ಟ್ 24 1 24 3 72. ಆಪ್ಷನ್ B2 ಸರಿಯಾಗಿದೆ. ನೆಕ್ಸ್ಟ್ 53ನೇ ಪ್ರಶ್ನೆ
53ನೇ ಪ್ರಶ್ನೆ 600 ಸೆಂಟಿಮೀಟರ್ ಅನ್ನು ಮೀಟರ್ಗೆ ಪರಿವರ್ತಿಸಿದಾಗ 600 ಸೆಂಟಿಮೀಟರ್ ಅನ್ನು ಮೀಟರ್ಗೆ ಪರಿವರ್ತಿಸಿದಾಗ ಸಣ್ಣ ಮೂಲಮಾನದಿಂದ ದೊಡ್ಡ ಮೂಲಮಾನಕ್ಕೆ ಹೋಗ್ಬೇಕಾದ್ರೆ 1 ಮೀಟರ್ಗೆ 100 ಸೆಂಟಿಮೀಟರ್. ಹಾಗಾದ್ರೆ ಡಿವೈಡೆಡ್ ಬೈ 100 ಮಾಡಬೇಕು 600ಕ್ಕೆ. ಆಗ ನಮಗೆ 53ನೇ ಪ್ರಶ್ನೆ ದೊರೆಯುತ್ತೆ. 53ನೇ ಪ್ರಶ್ನೆಗೆ ಆನ್ಸರ್ ಆಪ್ಷನ್ ಸಿ 6 ಮೀಟರ್ ಸರಿಯಾಗಿದೆ. 100 ಮೀಟರ್ಗೆ 1 ಮೀಟರ್, 100 ಸೆಂಟಿಮೀಟರ್ಗೆ 1 ಮೀಟರ್ ಆದರೆ 600 ಸೆಂಟಿಮೀಟರ್ಗೆ 6 ಮೀಟರ್ ರೈಟ್ ಆಗಿದೆ. ನೆಕ್ಸ್ಟ್ 54ನೇ ಪ್ರಶ್ನೆ ಇದಾಗಿದೆ. 54ನೇ ಪ್ರಶ್ನೆ 5 ಕ್ವಿಂಟಲ್ ತೂಕವು ಎಷ್ಟು ಕಿಲೋಗ್ರಾಂಗೆ ಸಮ? 5 ಕ್ವಿಂಟಲ್ ತೂಕವು 54ನೇ ಪ್ರಶ್ನೆ 5 ಕ್ವಿಂಟಲ್ ತೂಕವು ಎಷ್ಟು ಕಿಲೋಗ್ರಾಂಗೆ ಸಮ? 500 ಕಿಲೋಗ್ರಾಂಗೆ ಸಮ. 100 ಕೆಜಿಗೆ 1 ಕ್ವಿಂಟಲ್ ಆದರೆ 5 ಕ್ವಿಂಟಲ್ಗೆ 500 ಕೆಜಿ ಆಗಿರುತ್ತೆ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ ಇದಾಗಿದೆ. 55ನೇ ಪ್ರಶ್ನೆ 6457ರಲ್ಲಿ 4ರ ಸ್ಥಾನ ಬೆಲೆ ಮತ್ತು ಮುಖ ಬೆಲೆಗಳ ವ್ಯತ್ಯಾಸ ಎಷ್ಟು? 55ನೇ ಪ್ರಶ್ನೆ 4ರ ಸ್ಥಾನ ಬೆಲೆ ಮತ್ತು ಮುಖ ಬೆಲೆಗಳ ವ್ಯತ್ಯಾಸ ಆಪ್ಷನ್ ಎ 396. ಆಪ್ಷನ್ ಎ 396 ಸರಿಯಾಗಿದೆ. ನೆಕ್ಸ್ಟ್ 56ನೇ ಪ್ರಶ್ನೆ ಕೆಳಗೆ ನೀಡಿದ ಆಕೃತಿಯ ಸುತ್ತಳತೆ ಕಂಡುಹಿಡಿಯಿರಿ. ನೋಡ್ರಿ, ಕೊಟ್ಟಿರುವ ಆಕೃತಿಯನ್ನ ಸುತ್ತಳತೆ ಕಂಡುಹಿಡಿಬೇಕಾದ್ರೆ ಎಲ್ಲಾ ಬಾಹುಗಳನ್ನ ಪ್ಲಸ್ ಮಾಡಿದ್ರೆ ಮುಗೀತು. ಹಾಗಾದ್ರೆ 5 + 4 + 3 + 7 56ನೇ ಪ್ರಶ್ನೆ ಎಲ್ಲದನ್ನ ಕೂಡಿದರೆ ಆನ್ಸರ್ 19 ಸೆಂಟಿಮೀಟರ್ ಆಗುತ್ತದೆ. ಅದೇ ರೀತಿಯಾಗಿ 57ನೇ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. 12056 12ರಿಂದ ಭಾಗಿಸಿದಾಗ ಬರುವ ಭಾಗಲಬ್ಧವು ಡ್ಯಾಶ್ ಮತ್ತು ಶೇಷ ಡ್ಯಾಶ್ ಆಗಿರುತ್ತದೆ. 12ರಿಂದ ಭಾಗಿಸಿದ್ರೆ ಈ ಕೊಟ್ಟಿರುವ ಸಂಖ್ಯೆಯನ್ನ 12ರಿಂದ ಭಾಗಿಸಿದ್ರೆ ಆಪ್ಷನ್ 57ನೇ ಪ್ರಶ್ನೆಗೆ ಆಪ್ಷನ್ ಎ 1004 ಭಾಗಲಬ್ಧ ಮತ್ತು 8 ಶೇಷವಾಗಿ ಉಳಿಯುತ್ತೆ. ಆಪ್ಷನ್ ಎ ಸರಿಯಾಗಿದೆ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ 58ನೇ ಪ್ರಶ್ನೆ ವೃತ್ತದ ಮೇಲಿನ ಬಿಂದು ಮತ್ತು ವೃತ್ತ ಕೇಂದ್ರಕ್ಕಿರುವ ದೂರವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ವೃತ್ತದ ಮೇಲಿನ ಬಿಂದು ಮತ್ತು ವೃತ್ತ ಕೇಂದ್ರಕ್ಕಿರುವ ದೂರವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಆಲ್ರೆಡಿ ಗೊತ್ತಿದೆ, ತ್ರಿಜ್ಯವನ್ನ ವೃತ್ತ ಕೇಂದ್ರದಿಂದ ಪರಿಧಿಗಿರ್ತಕ್ಕಂಥ ದೂರವನ್ನ ತ್ರಿಜ್ಯ ಅಂತೇಳಿ ಕರಿತೀವಿ. ಅದೇ ರೀತಿಯಾಗಿ 59ನೇ ಪ್ರಶ್ನೆ ಇದಾಗಿದೆ. ಈ ಕೆಳಗಿನ ಆಯ್ಕೆಗಳಲ್ಲಿ ಯಾವುದು ಲಘುಕೋನ? ಲಘುಕೋನ ಅಂದ್ರೆ 90 ಡಿಗ್ರಿಯ ಒಳಗಿರ್ತಕ್ಕಂಥ ಕೋನ ಯಾವುದಾಗಿರ್ತದೆ ಅಂದ್ರೆ 80 ಡಿಗ್ರಿ. ಆಪ್ಷನ್ ಎ ಸರಿಯಾಗಿದೆ. ಅದೇ ರೀತಿಯಾಗಿ ಗಣಿತದ ಕೊನೆಯ ಪ್ರಶ್ನೆ 5/100 ಇದರ ದಶಮಾಂಶ ರೂಪ. 5/100 ದಶಮಾಂಶ ರೂಪ ಆಪ್ಷನ್ ಎ. 1ರ ನಂತರ 2 0 ಅದ ಅಂದ್ರೆ 5ರ ನಂತರ ಅಂದ್ರೆ 2 ಸ್ಥಾನ ಬಿಟ್ಟು ಪಾಯಿಂಟ್ ಅನ್ನು ಕೊಡಬೇಕಾಗ್ತದ. ಆನ್ಸರ್ ಆಪ್ಷನ್ ಎ 0.05 ಸರಿಯಾಗಿದೆ. ಇದೇ ರೀತಿ ಇನ್ನು